ರಾಜ್ಯದಲ್ಲಿ ಕಾಲ್ ತುಳಿತ ಸಾವಿನ ರಾಜಕೀಯ ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ. ಹೊಸ ಹೊಸ ಎತ್ತರಕ್ಕೆ ಹೋಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಸಹಜ. ಮೊನ್ನೆಯಿಂದಲೂ ಕೂಡ ವಿಪಕ್ಷ ನಾಯಕರು ಅಥವಾ ವಿಪಕ್ಷದ ಸಾಲು ನಾಯಕರು ನೇರವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ರು. ಅಧಿಕಾರಿಗಳ ತಲೆದಂಡ ಏನೋ ಆಯಿತು, ರಾಜಕೀಯ ನಾಯಕರ ತಲೆದಂಡ ಏನೋ ಆಯಿತು. ಇವತ್ತು ಕುಮಾರಸ್ವಾಮಿ, ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ನೇರವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ತಲೆದಂಡವನ್ನೇ ವಹಿಸ್ತಾ ಇದ್ದಾರೆ. ವಿಪಕ್ಷ ನಾಯಕರ ಮಾತಿಗೆ ಕೌಂಟರ್ ಕೊಡ್ತಾ ಇರುವಂಥ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ಮಾತನ್ನು ಕೂಡ ಪ್ರಶ್ನೆ ಮಾಡೋದ್ರ ಜೊತೆಗೆ ಹಿಂದಿನ ಅವಧಿಯಲ್ಲಿ ಏನಾಗಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನೇ ಆದರೂ ಈಗ ಮಾತಿನ ಸಮರ ತೀವ್ರವಾದಂಥ ಬಿಸಿಯನ್ನು ಹತ್ತಿಸ್ತಾ ಇದೆ. ಮುಖ್ಯಮಂತ್ರಿಗಳ ಜವಾಬ್ದಾರಿ ತಗೋಬೇಕು. 3 ಜನದ್ದು ಇದೇ ತಪ್ಪಿದೆ. ನಾನು ವಾಸ್ತವಾಂಶ ತಿಳಿದು ಮಾತಾಡಿದ್ದೇನೆ. ಕಮಿಷನ್ ಮೇಲೆ ಒತ್ತಡ ಆಗದವ್ರು ಯಾರು? ಬೆಂಗಳೂರು ನಗರಕ್ಕಾಗಲಿ ರಾಜ್ಯಕ್ಕಾಗಲಿ ಕೊಟ್ಟಿರೋ ಕೊಡುಗೆ 2 ವರ್ಷದಲ್ಲಿ. ಕುಮಾರಸ್ವಾಮಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ರಚಾರ ಹೆಚ್ಚು DK ಶಿವಕುಮಾರ್ಗೆ ಸಿಗುತ್ತೆ, ಸಿದ್ದರಾಮಯ್ಯನವರಿಗೆ ಸಿಗ್ಬೇಕು. ನೀವೆಲ್ಲರೂ ಬರ್ಬೇಕು. ನೀವೇ ಕರೆದಿರೋದು. ಕರ್ನಾಟಕದ ಗೌರವನೂ ಉಳಿಸ್ಲಿಲ್ವಲ್ಲ ನೀವು? ಬಲಿಗೆ ಕಾರಣ ಆಗಲ್ಲ. ನೈತಿಕತೆ ಇದ್ರೆ ಕೊಡಬೇಕು. ಕುಮಾರಸ್ವಾಮಿ ಅವರಿಗೆ ನಾಚಿಕೆ ಆಗಬೇಕು. ಅವರಿಗೆ ಸಿಂಧೂರ್ ವಿಚಾರ ದೇಶಕ್ಕೆ ಯಾರು ಹೇಳಿ? RCB IPL ಗೆದ್ದ ಸಂಭ್ರಮಾಚರಣೆ ವೇಳೆ ಮೃತಪಟ್ಟ 11 ಜನರ ಕುಟುಂಬಗಳು ವಯಸ್ಸಿಗೆ ಬಂದ ಮಕ್ಕಳನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿವೆ. ಇದೇ ವಿಚಾರ ರಾಜಕೀಯ ನಾಯಕರ ವಾಕ್ಸಮರಕ್ಕೂ ಕಾರಣವಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಾಲ್ ತುಳಿದ ದುರಂತಕ್ಕೆ CM, DCM, ಗೃಹ ಸಚಿವರು ನೇರ ಜವಾಬ್ದಾರಿ ಅಂತ ಆರೋಪಿಸಿದ್ದಾರೆ. ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವ 3 ಜನದ್ದು ಇದೇ ತಪ್ಪಿದೆ. ಏಕಾಏಕಿ ಮಾರನೇ ದಿವಸ 24 ಗಂಟೆ ಒಳಗೆ ಈ ಸನ್ಮಾನ ಮಾಡೋ ಅವಶ್ಯಕತೆ. ಹೋಗಿ ಸನ್ಮಾನ ಮಾಡೋದ್ರಲ್ಲ, ನಾನು ಹೇಳದ್ನಲ್ಲ ಯಾವ ರೀತಿ ಸನ್ಮಾನ ಮಾಡಿದ್ರಿ ನೀವು ಅವರಿಗೆ. ಬೆಳಗ್ಗೆ 7:30 ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಆಗದವ್ರು ಯಾರು? ಇದೆಲ್ಲ ನಾನು ವಾಸ್ತವಾಂಶ ತಿಳಿದು ಮಾತಾಡಿದ್ದೇನೆ. ನಿನ್ನೆ ನಾನು ಮಾತಾಡಿದ್ರಲ್ಲಿ ನಿನ್ನೆ ಯಾವುದೇ ರೀತಿ ಇಲ್ಲ ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತಲೂ ನಾನು ನಿನ್ನೆ ದಿನ ಮಾತಾಡಿರೋದಲ್ಲ. ಏನು ದಾಖಲೆ, ಏನು ಸಿಕ್ಕಿತ್ತು ಸಾಧನೆ ಮಾಡಿದ್ದೀನಿ ಅಂತ ದಾಖಲೆ ಸದನದಲ್ಲಿ ಇಡ್ತಾರೆ. ಹೋಗ್ಲಿ 2 ವರ್ಷದಲ್ಲಿ ಏನು ಮಾಡಿದ್ದಾರೆ ಇದು ಬಿಡಿ. ಈ ಪ್ರಕರಣ ಹೋಗ್ಲಿ, ಬೆಂಗಳೂರು ನಗರಕ್ಕಾಗಲಿ ರಾಜ್ಯಕ್ಕಾಗಲಿ ಕೊಟ್ಟಿರೋ ಕೊಡುಗೆ 2 ವರ್ಷದಲ್ಲಿ. ಇದಕ್ಕೆ ಕೌಂಟರ್ ಕೊಟ್ಟಿರೋ DK ಸುರೇಶ್ ಅವರ ಹೇಳಿಕೆಗೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ಅಂದ್ರು. ಕುಮಾರಸ್ವಾಮಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ರೀ. ಹೇಳದ್ನಲ್ಲ, ಅವರು ಬೆಳಗ್ಗೆ 1 ರಾತ್ರಿ 1 ಹೇಳ್ತಾರೆ. ಸರ್ಕಾರ ಏನೋ ಈ ಸಾವಿನ ಬಗ್ಗೆ ಅವರೇನು ಎಸ್ಕೇಪ್ ಆಗ್ತಾ ಇಲ್ಲ, ಎಲ್ಲವನ್ನೂ ಕೂಡ ಒಪ್ಕೊಂಡಿದ್ದಾರೆ. ಅಚಾತುರ್ಯವಾಗಿ ಆಕಸ್ಮಿಕವಾಗಿ ನಡೆದಂತಹ ಘಟನೆಗಳು. ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರಚಾರದ ಹುಚ್ಚಿಗಾಗಿ 11 ಅಭಿಮಾನಿಗಳ ಬಲಿ ಪಡೆದಿದ್ದೀರಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ರಾಜ್ಯವೇ ತಲೆ ತಗ್ಗಿಸುವ ಕೆಲಸ ಅಂತ CT ರವಿ ಹೇಳಿದ್ದಾರೆ. ಯಾಕಾಗಿ? ಕೇವಲ ನಿಮ್ಮ ಪ್ರಚಾರದ ಹುಚ್ಚಿಗಾಗಿ. ಕಾಂಪಿಟಿಷನ್. ಪ್ರಚಾರ ಹೆಚ್ಚು DK ಶಿವಕುಮಾರ್ಗೆ ಸಿಗುತ್ತೋ, ಪ್ರಚಾರ ಹೆಚ್ಚು ಸಿದ್ದರಾಮಯ್ಯನವರಿಗೆ ಸಿಗ್ಬೇಕು. ಕರ್ನಾಟಕ ರಾಜ್ಯದ 11 ಮಕ್ಕಳು ಬಲಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ನಾನು ನಿನ್ನೆ IPL ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸುತ್ತಿರುವಂತ ಕರ್ನಾಟಕದ ಹೆಮ್ಮೆಯ RCB ತಂಡದ ಪರವಾಗಿ 4 ಗಂಟೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಭಿನಂದಿಸ್ತೀನಿ. ನೀವೆಲ್ಲರೂ ಬರ್ಬೇಕು. ನೀವೇ ಕರೆದಿರೋದು. ಆಯೋಜನೆ ಮಾಡಿದವರು ಕರ್ನಾಟಕದ ಗೌರವನೂ ಉಳಿಸ್ಲಿಲ್ವಲ್ಲ ನೀವು? 11 ಜನರ ಬಲಿಗೆ ಕಾರಣ ಆದ್ರಲ್ಲ. ಆಯೋಜನೆ ಮಾಡಬೇಕಾದ್ರೂ ಒಂದು ವ್ಯವಸ್ಥಿತ ರೂಪದಲ್ಲಿ ಆಯೋಜನೆ ಮಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯ ತಲೆ ತಗ್ಗಿಸುವ ಸ್ಥಿತಿ ಬರ್ತಿರ್ಲಿಲ್ಲ. ಬಿ ದಯಾನಂದ ಅಮಾನತಿಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳೇ, ನಿಮ್ಮ ಪ್ರಚಾರದ ಗೀಳಿನಿಂದಾದ ಅಚಾತುರ್ಯಕ್ಕೆ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಗೆ ಅಮಾನತು ಬಳುವಳಿ ಕೊಟ್ರಲ್ಲ ಸರ್, ಛೇ. ಇಷ್ಟೇ ಅಲ್ಲ, CM DCM ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಕೈ ನಾಯಕರು ಕಿಡಿಕಾರಿದ್ದಾರೆ. ನೈತಿಕತೆ ಇದ್ರೆ ಕೊಡಬೇಕು. ನನ್ನ ಅಭಿಪ್ರಾಯದಲ್ಲಿ ಆಗಿರೋದಕ್ಕೆ ಅವರದೇ ತಲೆದಂಡಗಳಾಗಬೇಕು. ಅವರಿಂದ ನಾನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಬಟ್ ಅದನ್ನು ವಿರೋಧ ಪಕ್ಷವಾಗಿ ನಮ್ಮ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ. ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ, ಅದು ಬರೋದೂ ಇಲ್ಲ. ಕುಮಾರಸ್ವಾಮಿ ಅವರಿಗೆ ನಾಚಿಕೆ ಆಗ್ಬೇಕು. ಅವರಿಗೆ ತನ್ನ ಕಾಲದಲ್ಲೇ ರಾಜ್ಕುಮಾರ್ ನಿಧಾನ ಸಂದರ್ಭದಲ್ಲಿ ನಾನೇ ಇದ್ದೆ ಅಲ್ಲಿ ಸ್ಟುಡಿಯೋ ಹತ್ರ. 4 ಜನರು ಗುಂಡೇಟ್ ಹೊಡೆದು ಸಾಯಿಸಿದ್ರು. ಅವಾಗ ಇವ್ರು ರಾಜೀನಾಮೆ ಕೊಟ್ರ? ವಿರೋಧ ಪಕ್ಷ ಇದ್ಬೇಕಾರೆ ಇವ್ರಿಗೆ ಚಟ. ಇವರಿಗೆ ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು? ಸ್ಟೇಟಿಗೆ ಯಾರು ಹೆಡ್ಡು? CM ಅವರು. ದೇಶಕ್ಕೆ ಯಾರು ಹೆಡ್ಡು? ನಾನು ವಿಚಾರ ಮಾತಾಡಕ್ ಹೋಗೋದಿಲ್ಲ. ಕಾಲ್ ತುಳಿತ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ವಿಚಾರಕ್ಕೆ ನಟಿ ಮಾಜಿ ಸಂಸದೆ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಸಾಮೂಹಿಕ ತಪ್ಪು ಇದೆ ಎಂದಿದ್ದಾರೆ.
ಕಾಲ್ತುಳಿತ ಸುಮ್ಮನೆ ಸಂಭವಿಸಿಲ್ಲ. ಸೃಷ್ಟಿಯಾಗಿರೋದು ಇದು ಒಬ್ಬರ ತಪ್ಪಲ್ಲ. ಇದರಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಸಾಮೂಹಿಕ ವೈಫಲ್ಯವಿದೆ. ಒಳ್ಳೆ ಉದ್ದೇಶದಿಂದ ಇದನ್ನ ಮಾಡಿದ್ರು. ಸರಿಯಾದ ಪ್ಲಾನಿಂಗ್ ಹಾಗೂ ಕೋಆರ್ಡಿನೇಷನ್ ಇಲ್ಲದೆ ಈ ರೀತಿಯಾಗಿದೆ. ಕಾಲ್ತುಳಿತ ದುರಂತದ ಬಗ್ಗೆ ತಮ್ಮ ಆಪ್ತರ ಬಳಿ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಅಭಿಮಾನಿಗಳು ಮೃತಪಟ್ಟಿರೋ ಸುದ್ದಿಯನ್ನ ತಿಳಿಸಿದ್ರೆ ವಿಧಾನಸೌಧದಲ್ಲಿಯೇ ಕಾರ್ಯಕ್ರಮ ಮಾಡ್ತಿರಲಿಲ್ಲ, ಸ್ಟೇಜ್ಗೆ ಹತ್ತಿರಲಿಲ್ಲ ಅಂತ ಭಾವುಕರಾಗಿ ಹೇಳಿದ್ದಾರೆ ಎನ್ನಲಾಗಿದೆ. ಸುನಿಲ್, TV9 ಬೆಂಗಳೂರು.